ರೈತ ಬೇಡ, ರೈತ ನಾನು ಮದುವೆ ಆಗುದಲ್ಲ ಅಂತ ರೈತರನ್ನ ತಿರಸ್ಕಾರ ಮಾಡೋ ಹುಡುಗಿಯರಲ್ಲ. ರೈತ ಬೆಳೆ ಬೆಳೆಯುವುದಲ್ಲ ಅಂತ ಕೈ ಕಟ್ಕೊಂಡು ಕುಂತ್ರ ಹೊಟ್ಟಿಗೆ ಮಣ್ಣು ತಿನ್ನೋ ಪರಿಸ್ಥಿತಿ ಬರ್ತಾರೆ. ರೈತರು ಬೆಳೆ ಕೈ ಕೊಡ್ತು ಅಂತ ಹೇಳಿ ಊರ್ಲಿ ಹಾಕೊಂಡು ಸಾಯಕತ್ತಾರ ಮಾವ. ಸಾಯಿಲಾರ್ದ ಮತ್ತೇನೇನ್ ಮಾಡ್ತಾರೆ? 9,000 ಕೋಟಿ ಸಾಲ ಮಾಡಿದ ಒಬ್ಬ ವಿಜಯ್ ಮಲ್ಯನ ದೇಶ ಬಿಟ್ಟು ವಿದೇಶಕ್ಕೆ ಹೋಗಕ್ ಬಿಟ್ಟಾರ. 1,00,000 2 ಲಕ್ಷ ಸಾಲ ಮಾಡಿದ ರೈತಗೆ ಅಸಲು ಬಡ್ಡಿ ಚಕ್ರಬಡ್ಡಿ ಅಂತ ಹಾಕಿ ಅವನ ಸಾವಿಗೆ ಕಾರಣ ಆಗ್ತಾರೆ ಈ ಬ್ಯಾಂಕ್ನವರು. ಸಾಲ ತೀರ್ಸಕ್ಕಾಗಲಾರ್ದ ರೈತ ಆತ್ಮಹತ್ಯೆ ಮಾಡ್ಕೊಂಡಾಗ ಹೆಣ್ಣು ಮಕ್ಕಳು ಬೀದಿಗೆ ಬರ್ತಾರ, ಕುಟುಂಬದವರೆಲ್ಲ ಅನಾಥರಾಗ್ತಾರೆ. ಇಷ್ಟೆಲ್ಲ ಮಾಡಿ ರೈತರ ಸಾವಿಗೆ ಕಾರಣ ಆಗೋ ಬದಲು ಈ ಸರ್ಕಾರದವರು ಈಗ ಆ ಭಾಗ್ಯ ಈ ಭಾಗ್ಯ ಅಂತ ಕೊಡಕತ್ತಾರ. ರೈತರಿಗೆ ಫ್ರೀ ಆಗಿ ಬೀಜ ಗೊಬ್ಬರ ಕೊಡ್ಲಿ, ಸರಿಯಾದ ಟೈಮಿಗೆ ನೀರು ಹಾಸಕ ಕರೆಂಟ್ ಕೊಡ್ಲಿ. ಹಂಗ ಮಾಡಿದ್ದಾದ್ರ ಈ ದೇಶದ ಸಾಲ ಯಾವ ಮಗ ತೀರ್ಸೋದು ಬೇಡ. ನಾವು ರೈತರ ದುಡಿದು ದೇಶ ಸಾಲ ತೀರಿಸ್ತೀವಿ. ರೈತರಿಗೆ ಮುಂದುವರೆದು ಬಿಡ್ತಾರಂತ ಎಲ್ಲ ಕಡೆ ರೈತರನ್ನ ತುಳಿಯಕ್ ನಿಂತಾರೆ. ಸುಕನ್ಯಾ ತುಳಿಯಕ್ ನಿಂತಾರೆ. ಎಂತ ಮಾತೇನ್ರಿ? ನನ್ನ ಕಣ್ಣು ತೆರೆಸಿದ ರೈತ ನೀನು. ರೈತ ಎಲ್ಲರ ಕಣ್ಣು ತೆರೆಸ್ತಾನೆ, ಆದ್ರೆ ಎಲ್ಲರೂ ಸೇರಿ ರೈತನ ಕಣ್ಣು ಮುಚ್ಚಕ್ಕೆ ನಿಂತು ಬಿಟ್ಟಾನೆ. ಕಬ್ಬು ಬೆಳೆಯಕ ರೈತ ಬೇಕು, ಫ್ಯಾಕ್ಟ್ರಿಗೆ ಹಾಕಕ ರೈತ ಬೇಕು, ಸಕ್ಕರೆ ತಯಾರಾಗಕ ರೈತ ಬೇಕು. ನಾವು ಬೆಳೆದ ಕಬ್ಬಿಗೆ ಸರಿಯಾದ ರೇಟ್ ಕೊಡ್ರಿ ಅಂತ ಕೇಳಿದ್ರೆ ನಮ್ಮ ಟ್ಯಾಕ್ಟ್ರಿಗೆ ಬೆಂಕಿ ಹಚ್ಚೋ ಬೋಳಿ ಮಕ್ಕಳು ಇರ್ಬೇಕಾದ್ರ ರೈತ ಎಲ್ಲುತ್ತಾರಕ್ಕನೆ ಎಲ್ಲುತ್ತಾರಕ್ಕನೆ. ಚಲೋ ಇದ್ದಲ್ಲ ಈ ಮದುವೆ ಹಾಕಿ ನಂದಿ ಮತ್ತ 3 ತಿಂಗಳು ಬಾಳೆ ಮಾಡಿ ಅಣ್ಣ ಅಂತ ಹೋದ್ರೆ ಏನೇವ ಮಾಡಿ ಹೋಗಮಿ ನಡಿಯಂಗ